ಪ್ರಿಯ ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಕೀಳಂಬಿ ನೆಕ್ಸ್ಟ್ ಯೂಟ್ಯೂಬ್ ಮುಖಾಂತರ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್, ಮಧುಮೇಹ, ಸಿಹಿಮೂತ್ರ ರೋಗ ಇಂತೆಲ್ಲ ಹೇಳ್ತೀವಲ್ಲ, ಇದ್ರ ಬಗ್ಗೆ ಮೊದಲ ಕಂತಿನಲ್ಲಿ ಕೆಲವು ಮಾಹಿತಿಯನ್ನು ಪಡ್ಕೊಂಡಿದ್ರಿ. ಇವತ್ತು ಎರಡನೇ ಕಂತಿನಲ್ಲಿ ಡಾಕ್ಟರ್ ಕೆ.ಆರ್. ರವೀಶ್ ಅವರು ನಮಗೆ ತಿಳಿಸ್ಕೊಡಲಿದ್ದಾರೆ. ವಿಷಯ ಏನು ಅಂತ ಹೇಳಿದ್ರೆ, ಸಕ್ಕರೆ ಕಾಯಿಲೆಯಲ್ಲಿ ಎಷ್ಟು ವಿಧಗಳಿವೆ, ಅದನ್ನು ಪತ್ತೆ ಹಚ್ಚೋದು ಹೇಗೆ, ಮತ್ತು ಅವರ ಸಾಮಾನ್ಯ ಲಕ್ಷಣಗಳ ಬಗ್ಗೆ ನಾವು ಇವತ್ತು ಮಾಹಿತಿ ಮಾಡ್ಕೊಳ್ಳೋಣ. ಯಾಕಂದರೆ ಎಷ್ಟೋ ವಿಷಯಗಳು ನಾವು ಎಲ್ಲೆಲ್ಲೋ ಕೇಳಿರ್ತೀವಿ, ಆದರೆ ಒಬ್ಬ ತಜ್ಞ ವೈದ್ಯರಿಂದ ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ಆದಷ್ಟು ಒಂದು ರೀತಿಯ ಸ್ಪಷ್ಟತೆ ಸಿಗುತ್ತೆ ಅಂತ ಹೇಳಿ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ. ಇವತ್ತು ಸಕ್ಕರೆ ಕಾಯಿಲೆಯ ವಿಧಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ. ಮೊದಲಿಗೆ ಈ ಸಕ್ಕರೆ ಕಾಯಿಲೆ ಎಷ್ಟು ವಿಧಗಳಿವೆ ತಿಳಿಸ್ಕೊಡಿ. ಸಕ್ಕರೆ ಕಾಯಿಲೆಯನ್ನು ವೈದ್ಯಕೀಯವಾಗಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವಾಗ ಬಹಳಷ್ಟು ವಿಧಗಳಿದ್ದಾವೆ. ಅವುಗಳು ಸಾಮಾನ್ಯ ತಿಳುವಳಿಕೆಗೆ ಅಗತ್ಯ ಇಲ್ಲ. ಮುಖ್ಯವಾಗಿ ನಾವು 3 ವಿಧಗಳನ್ನು ನೋಡಿಕೊಂಡ್ರೆ ಸಾಕು. ಒಂದು ಟೈಪ್ 1 ಅಂತ ಹೇಳ್ತೇವೆ, ಅದು ಸಕ್ಕರೆ ಕಾಯಿಲೆಯ ಮೊದಲನೇ ವಿಧ. ಇದರಲ್ಲಿ ಇದನ್ನು ನಾವು ಇನ್ಸುಲಿನ್ ಅತ್ಯಗತ್ಯ ಅಥವಾ ಇನ್ಸುಲಿನ್ ಅತ್ಯವಶ್ಯಕ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ. ಹಿಂದೆ ಇದನ್ನು ಇನ್ಸುಲಿನ್ ಡಿಪೆಂಡೆಂಟ್ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾ ಇದ್ದೇವೆ. ಎರಡನೆಯದು ಟೈಪ್ 2 ಅಥವಾ ಇನ್ಸುಲಿನ್ ಅತ್ಯಗತ್ಯವಲ್ಲದ ಸಕ್ಕರೆ ಕಾಯಿಲೆ. ಇದನ್ನು ಜೀವನ ಶೈಲಿಯ ಸಕ್ಕರೆ ಕಾಯಿಲೆ ಅಂತ ಗುರುತಿಸ್ತೇವೆ. ಮೂರನೆಯದಾಗಿ ಗರ್ಭಿಣಿಯರ ಮಧುಮೇಹ, ಇದು ಸಹ ಇಂದು ತುಂಬಾ ಹೆಚ್ಚಾಗ್ತಾ ಇದೆ. ಈ 3 ಅಂಶಗಳನ್ನು ನಾವು ಸಾಮಾನ್ಯ ತಿಳುವಳಿಕೆಗೆ ಅರಿತುಕೊಂಡ್ರೆ ಸಾಕು. ಈ ಟೈಪ್ 1 ಹೇಗೆ ಬರುತ್ತೆ? ಅದು ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳಿದ್ರಿ, ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಏನು ಕೊರತೆ, ಅದಕ್ಕೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀನಿ. ಟೈಪ್ 1 ಸಾಮಾನ್ಯವಾಗಿ ಎಳೆಯ ವಯಸ್ಸಿನ ಮಕ್ಕಳಲ್ಲಿ ಕಂಡುಬರ್ತದೆ ಅಥವಾ ಟೀನೇಜ್ನಲ್ಲೂ ಕಂಡುಬರಬಹುದು. ಇದರಲ್ಲಿ ಮುಖ್ಯವಾಗಿ ಇನ್ಸುಲಿನ್ ಉತ್ಪಾದನೆ ಆಗುವ ಬೀಟಾ ಜೀವಕೋಶಗಳು ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿಯಲ್ಲಿ ನಾಶವಾಗ್ತಾ ಹೋಗಿರ್ತವೆ. ರೋಗ ಪತ್ತೆಯಾಗುವಷ್ಟು ಹೊತ್ತಿಗೆ ಸುಮಾರು 90% ಬೀಟಾ ಜೀವಕೋಶಗಳು ಪ್ಯಾಂಕ್ರಿಯಾಸ್ನಲ್ಲಿ ನಾಶವಾಗಿರ್ತವೆ. ಇದು ಹೇಗೆ ಆಗ್ತದೆ ಅಂದ್ರೆ, ಇದು ಒಂದು ರೀತಿಯ ಆಟೋ ಇಮ್ಯೂನ್ ಪ್ರಕ್ರಿಯೆ. ನಮ್ಮ ದೇಹದ ರೋಗ ನಿರೋಧಕ ಆಂಟಿಬಾಡಿಗಳು, ಪ್ರತಿಕಾಯಗಳು ಅಂತ ಏನು ಹೇಳ್ತೇವೆ, ಅವು ಯಾವುದೋ ವೈರಸ್ ಅಥವಾ ಬ್ಯಾಕ್ಟೀರಿಯಾದ ಮೇಲೆ ಯುದ್ಧ ಮಾಡಲಿಕ್ಕೆ ಉತ್ಪತ್ತಿಯಾಗಿರ್ತವೆ. ಅದು ತಮ್ಮ ಕೆಲಸವನ್ನು ಮುಗಿಸಿದ ಮೇಲೆ ಬೀಟಾ ಜೀವಕೋಶಗಳನ್ನು ತಪ್ಪಾಗಿ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಅಂತ ತಿಳ್ಕೊಂಡು ಅವುಗಳ ಮೇಲೆ ದಾಳಿ ಮಾಡ್ತವೆ. ಇದರಿಂದಾಗಿ ಬೀಟಾ ಜೀವಕೋಶಗಳು ನಾಶವಾಗ್ತಾ ಹೋಗ್ತವೆ. ಇನ್ಸುಲಿನ್ ಉತ್ಪಾದನೆ ಆಗಲಿಕ್ಕೆ ಬೀಟಾ ಜೀವಕೋಶಗಳೇ ಇರೋದಿಲ್ಲ. ಹಾಗಾಗಿ ಈ ಕಾಯಿಲೆಯಲ್ಲಿ ಮಕ್ಕಳು ಸಾಮಾನ್ಯವಾಗಿ ಎಳೆ ವಯಸ್ಸು ಅಥವಾ ಮಕ್ಕಳು ಜೀವನ ಪರ್ಯಂತ ಇನ್ಸುಲಿನ್ ಅನ್ನೇ ಅವಲಂಬಿತವಾಗಿ ಇರಬೇಕಾಗ್ತದೆ. ಇನ್ಸುಲಿನ್ ಇಲ್ಲದೆ ಅವರಿಗೆ ಬೇರೆ ದಾರಿ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಕೂಡ ಕಾಡೋ ರೋಗ ಅಂತ ಆಯ್ತು. ಈಗ ಬಹಳ ನಮ್ಮ ಪೋಷಕರು, ತಂದೆ ತಾಯಿಗಳು ಮಕ್ಕಳು ಚಿಕ್ಕವರಾಗಿದ್ದಾಗ ಕೂಡ ಇದರ ಬಗ್ಗೆ ಹೆಚ್ಚು ನಾವು ಕಾಳಜಿ ವಹಿಸಬೇಕು. ಯಾಕಂದ್ರೆ ಟೈಪ್ 1 ನಲ್ಲಿ ಅಮೆರಿಕ ದೇಶ ಮೊದಲ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ಟೈಪ್ 1 ಡಯಾಬಿಟಿಸ್ ನಲ್ಲಿ ಭಾರತ ದೇಶ ಇದೆ. ನಮಗೆ ಬಹಳ ಮಾಹಿತಿ ಇರೋದು ಅಂತಂದ್ರೆ, ಸಕ್ಕರೆ ಕಾಯಿಲೆ ವಯಸ್ಸಾದ ಮೇಲೆ ಬರುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಆದ್ರೆ ಈಗ ಚಿಕ್ಕ ಮಕ್ಕಳಲ್ಲೂ ಕೂಡ ಬರುತ್ತೆ ಅಂತಂದ್ರೆ ಅದು ಬಹಳ ನಮಗೆ ಒಂದು ಆತಂಕದ ಲಕ್ಷಣ ಕೂಡ. ಏನು ಚಿಕ್ಕ ಮಕ್ಕಳಲ್ಲಿ, ಈಗ ಶಾಲಾ ಮಕ್ಕಳು ಇದ್ದಾರೆ, ಅವರ ಆಹಾರ ಪದ್ಧತಿ ಅಥವಾ ಅವರ ಒಂದು ಆ ಶೈಲಿ ಇದಕ್ಕೆ ಕಾರಣ ಆಗುತ್ತೆ ಅಂತ ಟೈಪ್ 1 ನಲ್ಲಿ? ಟೈಪ್ 1 ನಲ್ಲಿ ಆಹಾರ ಪದ್ಧತಿ ಅಷ್ಟು ಪ್ರಾಮುಖ್ಯ ಪಡೆದುಕೊಳ್ಳುವುದಿಲ್ಲ. ಇದು ಆಟೋ ಇಮ್ಯೂನ್ ಪ್ರಕ್ರಿಯೆ. ಬೀಟಾ ಜೀವಕೋಶಗಳು ನಾಶವಾಗೋದ್ರಿಂದ ಇನ್ಸುಲಿನ್ ಉತ್ಪತ್ತಿ ಆಗದೆ ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ತದೆ. ಟೈಪ್ 2 ನಲ್ಲಿ ನಮ್ಮ ಆಹಾರ, ನಮ್ಮ ಜೀವನ ಶೈಲಿ ಇವೆಲ್ಲ ತುಂಬಾ ಪ್ರಾಮುಖ್ಯ ಪಡೀತವೆ. ಟೈಪ್ 2 ಹೇಗೆ ಬರುತ್ತೆ ಸ್ವಲ್ಪ ಹೇಳಿ. ಟೈಪ್ 2 ಸಾಮಾನ್ಯವಾಗಿ 40 ವರ್ಷದ ಆಸುಪಾಸಿನಲ್ಲಿ ಕಂಡು ಬರ್ತದೆ. ಇತ್ತೀಚೆಗೆ ನಮ್ಮ ಜೀವನ ಶೈಲಿಯಿಂದ ನಾವು ಇದನ್ನ 25, 30, 35 ವರ್ಷಕ್ಕೆ ಕಾಣ್ತಾ ಇದ್ದೇವೆ. ಜೀವನ ಶೈಲಿಯ ಕಾಯಿಲೆ ಅಂತ ಹೇಳಿದ್ದೇವೆ. ಅಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಆಗಿರ್ತಕ್ಕಂಥ ಸಾಕಷ್ಟು ಬದಲಾವಣೆಗಳು, ಅಂದ್ರೆ ಯಾಂತ್ರೀಕೃತವಾದ ಜೀವನದಲ್ಲಿ ಇಂದು ನಾವು ದೈಹಿಕ ಚಟುವಟಿಕೆಯನ್ನು ಮರೆತಿದ್ದೇವೆ. ಆರೋಗ್ಯಕರ ತೂಕದ ಬಗ್ಗೆ ನಮ್ಮ ಗಮನ ಇಲ್ಲ. ಹಾಗೇನೆ ನಾವು ಸೇವಿಸುವ ಆಹಾರ ಎಲ್ಲ ಸಂಸ್ಕರಿತ ಆಹಾರವಾಗಿದ್ದು ಕ್ಯಾಲೋರಿ ಭರಿತವಾಗಿದೆ. ಹಾಗೂ ಶುಗರ್ ಬಹಳ ಇದೆ, ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ತುಂಬಾ ಇದೆ. ಇದರಿಂದಾಗಿ ದೈಹಿಕ ಚಟುವಟಿಕೆ ಕಡಿಮೆ ಆದಾಗ ತೂಕ ಜಾಸ್ತಿ ಆಗ್ತಾ ಹೋಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ನಾವು ತಂದುಕೊಳ್ತಾ ಇದ್ದೇವೆ. ಟೈಪ್ 2 ನಲ್ಲಿ ಇನ್ಸುಲಿನ್ ಇರ್ತದೆ, ಆದರೆ ಅದರ ಕೆಲಸಕ್ಕೆ ಪ್ರತಿರೋಧದ ಪರಿಸ್ಥಿತಿ ಇರುವುದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗಿ ಇದು ಹಲವಾರು ಸ್ತರಗಳಲ್ಲಿ ಆಗ್ತದೆ. ಜೀವಕೋಶಗಳಲ್ಲಿ ಇರ್ಬೋದು, ಬೇರೆ ಬೇರೆ ಅಂಗಾಂಗಗಳಲ್ಲಿ ಇರ್ಬೋದು. ಇದರಿಂದಾಗಿ ಇನ್ಸುಲಿನ್ ಕಾರ್ಯಕ್ಕೆ ತೊಂದರೆಯಾಗಿ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗ್ತಾ ಹೋಗ್ತದೆ. ನಮ್ಮ ಆಹಾರ ಕ್ರಮದಲ್ಲಿ ಏರುಪೇರು ಮತ್ತೆ ಜೀವನ ಶೈಲಿಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಯಾವಾಗ ಊಟ ಮಾಡ್ತೀವಿ, ಏನೋ ತಿಂತೀವಿ, ಈ ತರದ ಒಂದು ಅವ್ಯವಸ್ಥೆಯಿಂದ ಕೂಡ ಕಾರಣ ಆಗುತ್ತೆ ಅಂತ ಹೇಳ್ತೀರಾ? ಯಾವುದಕ್ಕೂ ಸಮಯ ಇಲ್ಲದೆ
ದೌಡಾಯಿಸ್ತಾ ಇರ್ತಕ್ಕಂಥ ಜೀವನ ಕ್ರಮದಲ್ಲಿ ನಾವು ಟೈಪ್ 2 ಡಯಾಬಿಟಿಸ್ ಅನ್ನ ತಂದುಕೊತಾ ಇದ್ದೇವೆ. ಇದು ಸಕ್ಕರೆ ಕಾಯಿಲೆಯಲ್ಲಿ ಸುಮಾರು 90-95% ಟೈಪ್ 2ನೇ ಇದೆ ವಿಶ್ವದಾದ್ಯಂತ. 5-10% ಟೈಪ್ 1 ಇದೆ. ಇನ್ನು ಗರ್ಭಿಣಿಯರಲ್ಲಿ ಬರ್ತಕ್ಕಂಥ ಆ ಸಂದರ್ಭದಲ್ಲಿ ಈ ಸಕ್ಕರೆ ರೋಗದ ಒಂದು ಕಾರಣ ಹೇಳ್ತೀನಿ. ಗರ್ಭಿಣಿಯರ ಮಧುಮೇಹ ಒಂದು ವಿಶೇಷ ರೀತಿಯ ಮಧುಮೇಹ ಅಂತ ಹೇಳ್ಬೋದು. ಇದು ಹಾರ್ಮೋನ್ಗಳ ಏರುಪೇರಿನಿಂದ ಗರ್ಭಿಣಿ ಸ್ತ್ರೀಯರಲ್ಲಿ ಕಂಡು ಬರ್ತದೆ. ಸಾಮಾನ್ಯವಾಗಿ 24ರಿಂದ 28ನೇ ಗರ್ಭಧಾರಣೆಯ ವಾರದಲ್ಲಿ ಕಂಡು ಬರ್ತದೆ. ಯಾವುದೇ ಲಕ್ಷಣಗಳು ಇರಬೇಕು ಅಂತ ಇಲ್ಲ, ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ. ತೂಕ ಹೆಚ್ಚಿರಬಹುದು ಸ್ತ್ರೀಗೆ, ಹಾಗೆ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಕೌಟುಂಬಿಕ ಹಿನ್ನೆಲೆ ಇರಬಹುದು. ಇದು ಯಾವುದು ಇಲ್ಲದೆ ಇದ್ದರೂ ಇವತ್ತಿನ ನಮ್ಮ ಜೀವನ ಶೈಲಿಯಲ್ಲಿ ಈ ಮಧುಮೇಹ ಕಾಣಬಹುದು. ಭ್ರೂಣಕ್ಕೆ ಮತ್ತು ಸ್ತ್ರೀಗೆ, ಗರ್ಭಿಣಿ ಸ್ತ್ರೀಗೆ ಆಗ್ತಕ್ಕಂಥ ತೊಂದರೆಗಳಿಂದಾಗಿ ಇದಕ್ಕೆ ಹೆಚ್ಚಿನ ನಿಗಾ ಬೇಕು, ಆರೈಕೆ ಬೇಕು, ಹಾಗೆ ಇದಕ್ಕೆ ಚಿಕಿತ್ಸೆಗೆ ಇನ್ಸುಲಿನ್ ಬೇಕು. ಅಂದ್ರೆ ಭ್ರೂಣಕ್ಕೂ ಕೂಡ ಮತ್ತೆ ಇದು ಪ್ರವಹಿಸುತ್ತಾ ಒಂದು ಸಕ್ಕರೆ ಕಾಯಿಲೆ ಪರಿಣಾಮ ಹೇಗೆ? ಮಗು ಅತ್ಯಂತ ಹೆಚ್ಚಿನ ತೂಕದ ಮಗುವಾಗಿದ್ರೆ 4 kgಗಿಂತ ಹೆಚ್ಚಿನ ತೂಕದ ಮಗುವಿಗೆ ಮುಂದೆ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆಗಳಿರ್ತವೆ. ಹಾಗೆ ಲೋ ಬರ್ತ್ ವೇಟ್ ಅಂತ ಹೇಳ್ತೇವೆ. ನಮ್ಮ ಭಾರತದಲ್ಲಿ ಲೋ ಬರ್ತ್ ವೇಟ್, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಲೋ ಬರ್ತ್ ವೇಟ್ ಕೂಡ ಕಡಿಮೆ ತೂಕದ ಮಗುವಿನ ಜನನ, ಇದು ಮುಂದೆ ಆ ಮಗು ಸಕ್ಕರೆ ಕಾಯಿಲೆಗೆ ತುತ್ತಾಗಲಿಕ್ಕೆ ಕಾರಣ ಆಗಬಹುದು. ಇದನ್ನ ಫೀಟಲ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೇವೆ. ಇದು ಭ್ರೂಣದ ಹಂತದಲ್ಲೇ ನಿರ್ಧಾರವಾಗ್ತದೆ. ಮುಂದೆ ದೊಡ್ಡಾದ ಮಗು ತೂಕ ಹೆಚ್ಚಾಗಿ, ಬೊಜ್ಜಿನಿಂದಾಗಿ, ದೈಹಿಕ ಚಟುವಟಿಕೆ ಇಲ್ಲದೆ 2ನೇ ವಿಧದ ಮಧುಮೇಹವನ್ನ ಬಳುವಳಿಯಾಗಿ ಪಡೆದುಕೊಳ್ತದೆ. ಟೈಪ್ 1, ಟೈಪ್ 2 ಮತ್ತೆ ಗರ್ಭಿಣಿಯರ ಮಧುಮೇಹದ ತೊಂದರೆ ಬಗ್ಗೆ ಹೇಳಿದ್ರಿ. ಈ ಪತ್ತೆ ಮಾಡ್ತಕ್ಕಂಥ ಕ್ರಮ ಹೇಗೆ ಅಂತ ಇವೆಲ್ಲ? ರೋಗ ನಿರ್ಧಾರಕ್ಕೆ ಬಂದ್ರೆ ಮಧುಮೇಹದಲ್ಲಿ ತುಂಬಾ ಸರಳವಾದ ಪರೀಕ್ಷೆಗಳ ಮೂಲಕ ರೋಗ ನಿರ್ಧಾರ ಮಾಡಬಹುದು. ಇದನ್ನ ನಾವು ಖಾಲಿ ಹೊಟ್ಟೆ ರಕ್ತ ಪರೀಕ್ಷೆ, ಹಾಗೆ ಗ್ಲೂಕೋಸ್ ಸೇವನೆಯ 2 ತಾಸಿನ ನಂತರದ ರಕ್ತದ ಪರೀಕ್ಷೆ, ಅಥವಾ ರ್ಯಾಂಡಮ್ ಬ್ಲಡ್ ಶುಗರ್ ಯಾವುದೇ ಸಮಯದಲ್ಲಿ ಮಾಡಬಹುದು. ಅದಕ್ಕೆ ಖಾಲಿ ಹೊಟ್ಟೆ ಆಹಾರ ಸೇವನೆ 2 ಗಂಟೆ ಅಥವಾ ಗ್ಲೂಕೋಸ್ ಸೇವನೆ 2 ಗಂಟೆಯ ಅಗತ್ಯ ಇಲ್ಲ. ಹಾಗೆ 3ನೇದಾಗಿ HbA1c ಅಥವಾ 3 ತಿಂಗಳ ಸರಾಸರಿ ರಕ್ತದ ಗ್ಲೂಕೋಸ್ ಅಂಶವನ್ನು ತಿಳಿಸುವ ಪರೀಕ್ಷೆ ಇದೆ. ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಈ ಪರೀಕ್ಷೆಗಳನ್ನ ನಡೆಸಿ ನಾವು ಮಧುಮೇಹವನ್ನು ನಿರ್ಧಾರ ಮಾಡಬಹುದು. ಇದರಲ್ಲಿ ಖಾಲಿ ಹೊಟ್ಟೆಯಲ್ಲಿ ರಕ್ತದ ಸಕ್ಕರೆ ಅಂಶ 126 ಮಿಲಿಗ್ರಾಂಗಿಂತ ಹೆಚ್ಚಿದ್ದರೆ ಸಕ್ಕರೆ ಕಾಯಿಲೆ ನಿರ್ಧಾರ ಆಗ್ತದೆ. 2ನೇದಾಗಿ ಗ್ಲೂಕೋಸ್ ಸೇವನೆಯ 2 ಗಂಟೆಗಳ ನಂತರ 200 ಮಿಲಿಗ್ರಾಂಗಿಂತ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಿದ್ದರೆ ಸಕ್ಕರೆ ಕಾಯಿಲೆ ನಿರ್ಧಾರ ಆಗ್ತದೆ. HbA1c ಪರೀಕ್ಷೆಯಲ್ಲಿ 6.5%ಗಿಂತ ಹೆಚ್ಚಿದ್ದಲ್ಲಿ ಗ್ಲೂಕೋಸ್ 6.5%ಗಿಂತ HbA1c ಲೆವೆಲ್ ಹೆಚ್ಚಿದ್ದಲ್ಲಿ ಸಕ್ಕರೆ ಕಾಯಿಲೆ ನಿರ್ಧಾರ ಆಗ್ತದೆ. ಇದರ ಜೊತೆಗೆ ಲಕ್ಷಣಗಳಿದ್ದರೆ, ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾದಾಗೆ ಸಕ್ಕರೆ ಕಾಯಿಲೆಯಲ್ಲಿ ನಮ್ಮ ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಅತಿಯಾದ ಬಾಯಾರಿಕೆ ಅಥವಾ ನೀರಡಿಕೆ, ಅತಿಯಾದ ಹಸಿವು, ಹಾಗೆ ಅತಿಯಾದ ಮೂತ್ರ ವಿಸರ್ಜನೆ. ಇದರ ಜೊತೆಗೆ ತೂಕ ಸಹ ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಇದು ಟೈಪ್ 1 ನಲ್ಲಿ ಕಂಡು ಬರ್ತದೆ. ಈ ಕ್ಲಾಸಿಕಲ್ ಲಕ್ಷಣಗಳ ಜೊತೆಗೆ ಯಾವುದೇ ಸಂದರ್ಭದಲ್ಲಿ ರಕ್ತದ ಗ್ಲೂಕೋಸ್ ಪ್ರಮಾಣ 200 ಮಿಲಿಗ್ರಾಂಗಿಂತ ಹೆಚ್ಚಿದ್ದಲ್ಲಿ ಸಕ್ಕರೆ ಕಾಯಿಲೆ ನಿರ್ಧಾರ ಆದಂತೆ. ಹಾಗಾಗಿ ಸಕ್ಕರೆ ಕಾಯಿಲೆಯ ರೋಗ ನಿರ್ಧಾರ ತುಂಬಾ ಸರಳವಾಗಿದೆ. ಅನುಮಾನ ಇದ್ದಲ್ಲಿ ಇನ್ನೊಂದು ಪರೀಕ್ಷೆಯನ್ನ ಅದೇ ದಿನ ಅಥವಾ ಮುಂದಿನ ದಿನದಲ್ಲಿ ಮಾಡಿಕೊಂಡು ರೋಗ ನಿರ್ಧಾರವನ್ನ ಮಾಡಿಕೊಳ್ಬಹುದು. ಈಗ ಡಾಕ್ಟರ್, ಟೈಪ್ 1, ಟೈಪ್ 2 ಈ ಸಕ್ಕರೆ ರೋಗದ ತೊಂದರೆ ಬಂದಾಗ ಲಕ್ಷಣಗಳೆಲ್ಲ ಒಂದೇ ತರ ಇರುತ್ತಾ ಹೇಗೆ ಅಂತ? ಟೈಪ್ 1 ನಲ್ಲಿ ಕ್ಲಾಸಿಕಲ್ ಲಕ್ಷಣಗಳು ತುಂಬಾ ಇರ್ತವೆ. ಅತಿಯಾದ ನೀರಡಿಕೆ ಅಥವಾ ಬಾಯಾರಿಕೆ, ಅತಿಯಾದ ಹಸಿವು, ಅತಿಯಾದ ಮೂತ್ರ ವಿಸರ್ಜನೆ, ತೂಕ ಕಡಿಮೆ ಆಗುವುದು. ಈ ಲಕ್ಷಣಗಳು ಟೈಪ್ 1 ನಲ್ಲಿ ಹೆಚ್ಚು. ಟೈಪ್ 2 ನಲ್ಲಿ ಹಾಗೆ ಪ್ರೀ ಡಯಾಬಿಟಿಸ್ ಮತ್ತು ಗರ್ಭಿಣಿಯರ ಮಧುಮೇಹದಲ್ಲಿ ಯಾವುದೇ ಲಕ್ಷಣಗಳು ಇರಲೇಬೇಕು ಅಂತಿಲ್ಲ. ಹಾಗೆ ನೋಡೋದಾದ್ರೆ ಲಕ್ಷಣಗಳು ರೋಗ ನಿರ್ಧಾರಕ್ಕೆ ಅತ್ಯವಶ್ಯಕ ಏನಲ್ಲ, ಅವು ಇದ್ದರೆ ಪೂರಕ ಅಷ್ಟೇ. ತುಂಬಾ ಸಂತೋಷ ಡಾಕ್ಟರ್. ಇವತ್ತು ಟೈಪ್ 1, ಟೈಪ್ 2 ಮತ್ತೆ ಗರ್ಭಿಣಿಯಲ್ಲಿರ್ತಕ್ಕಂಥ ಈ ಮಧುಮೇಹದ ಈ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ಟಿದ್ರೆ, ಮತ್ತೆ ಅವು ಲಕ್ಷಣಗಳು ಏನು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ 2ನೇ ಕಂತಿನಲ್ಲಿ ಇಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೀಳಂಬಿ ನೆಕ್ಸ್ಟ್ ವೀಕ್ಷಕರ ಪರವಾಗಿ ಧನ್ಯವಾದ. ನಮಸ್ಕಾರ. ಧನ್ಯವಾದ.